ಡಬಲ್ ಸೀಟ್ ಹಿಂದಿಂತ ಲಗೇಜ್ ಉಳಿಸಕ್ಕೆ ಸಾಧ್ಯ ಇಲ್ಲ ನೀವೆಲ್ಲ ನೋಡಿ ಗಿಡ ಇದರ ಇದರ ಲೊಕೇಶನ್ ಹೆಂಗ್ ಗೊತ್ತಾಯ್ತು ಹೆಂಗ್ ಗೊತ್ತಾಯ್ತು ಹೆಂಗ್ ಗೊತ್ತಾಯ್ತು ये लोकेशन एक आदमी ने बोला हमको ऐसा ऐसा आई करके जा रहा था बोला तो फिर भी इधर करके जाएगा विजिट देके जाएगा ನೋಡ್ರಿ ಎಲ್ಲ ದೊಡ್ಡ ಮಂದಿ ಇವಾಗ ನಾವು ಹೋಗ್ತಿರೋದಂತಹ ಸ್ಥಳ ಯಾವುದಪ್ಪ ಅಂತಂದ್ರೆ ಸಿಕ್ಕಾಪಟ್ಟಿ ಓಲ್ಡ್ ಟೆಂಪಲ್. ಇದು 1000 ವರ್ಷಗಳ ಹಿಂದಿಂದದ ಅಂಥ ಒಂದು ಅದ್ಭುತ ಟೆಂಪಲ್ಗೆ ಹೊಂಟೀವಿ. ಇವಾಗ ಆ ಟೆಂಪಲ್ದು ವೈಬೇ ಬೇರೆ ಒಂಥರ. ಅಲ್ಲಿ ಹೋದ್ರೆ ಒಂದು ಬೇರೆ ಎಲ್ಲೋ ಬಂದೀವಿ ಅನ್ನಂಗೆ ಅನ್ನಿಸ್ತದೆ ಫೀಲ. ಆ ಒಂದು ಪ್ಲೇಸಿಗೆ ಹೊಂಟೀವಿ ಅಂತ. ಸಿಕ್ಕಾಪಟ್ಟಿ ಅದ್ಭುತ ಅದ ಪ್ಲೇಸ. ಎಲ್ಲ ನೋಡಿರ್ತೀರಿ ನೀವು. ಸಿಕ್ಕಾಪಟ್ಟಿ ವೈರಲ್ ಇತ್ತೀಚೆಗಂತೂ ಸಿಕ್ಕಾಪಟ್ಟಿ ವೈರಲ್ ಆಗ್ಲತ್ತದ. ಇದು ಯಾವ ಪ್ಲೇಸ ಏನು ಎಂತ ಅಂತೇಳಿ ಎಲ್ಲ ಹೋಗಿ ಡೀಟೇಲಾಗಿ ಹೇಳ್ತೀನಂತ. ಬನ್ನಿ ನೋಡೋಮಂತ. ಗಾಡಿ ಜಬರ್ಸ್ ಹೊಡಿಬೇಕಾಗಿತ್ತು. ಗಾಡಿ ಯಾಕಂದ್ರಿ ನಾತಲ್ಲ ಕಾರ್ ಹೋಗೋದ ತಿಂತಾಗ ಊಟದ ತಿರ್ಗಾಳಕತ್ತೇವ್ರಿ. ಒಂದು ವಿಡಿಯೋ ಮಾಡ್ತೀನಿ ಅಂದ್ರೆ ನಾ ಮಾಡಿ ಬ್ಯಾಸರ ಮಾಡ್ಬೇಕಂದ್ರೆ ನಮಗೆ ಎಷ್ಟಲ್ಲಿ ಕರ್ಕೊಂಡು ಹೋಗಲ್ಲ. ಎಲ್ಲ ಬಸ್ ಬರಲ್ಲ, ವೆಹಿಕಲ್ ಬರಲ್ಲ ಯಾವ. ಮತ್ತೆ ನಿಂತೀರಿ ಬಂದೇ ಬಿಡ್ತೇವೆ ಈಗ 1 ಕಿಲೋಮೀಟ್ರ್ ನಾವು. ಇದು ಹೆಂಗದ ಹುಡುಗ ಬೇರೆ ಹಾಂಗಿದ್ದಂಗೆ ಎಲ್ಲಿ ಅಲ್ಲಿ ನೋಡಿಲ್ಲ ಒಳಗದೋಗಿ ಏರಿದ್ದಂಗೆ ನೋಡಿ. ಆಟೋ ಬರ್ಲತ್ತೇಳಿ ಅದಕ್ಕೆಲ್ಲ ಎಲ್ಲ ಸರ್ವಿಸರ್ ಅವರು ಬೈಕ್ ಹೋಗ್ತಾವ. ಬೈಕ ಕಾರ ಒಬ್ಬರೇ ಅಂತೂ ಬರೋಕ್ಕಾಗಲ್ಲ. ಇಬ್ಬಿಬ್ರು ಹಿಂಗೆ ಅಲ್ಲಿ ನಿಮಗೆ ಹೇಳಿಲ್ಲ ಬೈ ಇಲ್ಲೇ ಆಗ್ಯದ ನೋಡ್ರಿ. ಇದು ಏನೋ ಒಂದು ಸ್ವಲ್ಪ ಯಾಕಂದ್ರೆ ಸೀನ್ ಯಾಕಂದ್ರೆ ಈ ಥರ ರೋಡ್ ಅಲ್ಲಿ ಆ ಕಡೆ ಇಲ್ಲ ಇಲ್ಲ ಆ ಕಡೆ ಇಲ್ಲ ಸಿಕ್ಕಾಪಟ್ಟೆ ನೋಡಿ ನಾವು. ಯಾಕಂದ್ರೆ ಊರ ಪ್ರೆಸೆಂಟ್ ಊರ ಮತ್ತು ಅವ್ರ ಊರು ಕಾಂತಾರ ಮುಗಿಸ್ಬಿಟ್ಟು ಇಲ್ಲಿನೂ ಆಗ್ಯದ ನೋಡ್ರಿ. ಯಾಕಂದ್ರೆ ನಾನು ಕಳ್ಸಿದ್ರ ನೋಡೋಣ ಕಾಲ್ ಡಬಲ್ ಸೀಟ್ ಹಿಂದಿಂತ ಲಗೇಜ್ ಉಳಿಸಕ್ಕೆ ಸಾಧ್ಯ ಇಲ್ಲ ನೀವೆಲ್ಲ ನೋಡಿ ಗಿಡ ಉಳಿಸೋಕ್ಕೂ ಸಾಧ್ಯ ಇಲ್ಲ, ಬರೋಕ್ಕೂ ಸಾಧ್ಯ ಇಲ್ಲ. ನಮ್ಮ ಕರ್ನಾಟಕದಾಗ ಎಷ್ಟು ಕಾಣದ ರಿಯಲಿ ಶಾಪ್. ಇಲ್ಲೇ ಉಳ್ಕೊಂಡ್ಬಿಡೋದು ರಾತ್ರಿ ಚಲೋ ಇರ್ಲಕ್ಕ ದೇಶನಾಗ ಬಿಡೋಗಿಲ್ಲ. ಇಲ್ಲಿ ಬರಂಗ ಆದ್ರೂ ಮರ ಎಲ್ಲ ಗುಡಿ ಅದ.
ನೋಡಿ ಎಷ್ಟು ಗಾಡಿಗಳು ಬಂದಾವ ನೋಡಕ್ಕೆ. ಈ ಪ್ಲೇಸ್ ನೋಡೋಕ್ಕೆ ಎಲ್ಲಿದು ಆ ರೋಡ್ ಮ್ಯಾಗಿಂದ ಹಿಂಗೆ ಕಾರ್ಗಳು ಹೆಂಗೆ ಬಂದವ ಅನ್ನೋದೇ ಗೊತ್ತಿಲ್ಲ. ಹಾಂ बाइक हमारा बाइक भी बहुत तकलीफ हो बाइक जीप राम बनता है जीप जीप हाँ जीप फैमिली का साथ है फैमिली है ಈ ದೇವಸ್ಥಾನಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ? ಗೋವಾದಿಂದ ಬಂದಿರತ್ತೆ ಸರ್ ಅವ್ರು. ಸರ್ ಗೋವಾಲಿಂದ ಬಂದಿರಲ್ರಿ? ಗೋವಾ ಗೋವಾ ಯುವರ್ ಫ್ರಮ್ मडगांव मडगांव ಮಡ್ಗಾಂವ್ ಗೋವಾ. गोवा मडगांव जित्र बंदर मडगांव पंजीम ये इधर गोवा नहीं ಇದರ ಇದರ ಲೊಕೇಶನ್ लोकेशन है ಹಾಂ ಹೆಂಗೆ ಗೊತ್ತಾಯ್ತು ಕೇಳೋ, ಹೆಂಗೆ ಗೊತ್ತಾಯ್ತು? या कैसे हैंग होता है तुमको ये लोकेशन? एक आदमी ने बोला हमको ऐसा ऐसा है करके इधर हाँ हाँ हम जा रहा था हाँ बोला तो फिर भी इधर ये करके जाएगा हाँ देख के ಏನಂತ? ಯಾರೋ ಹೇಳಿರತ್ತವ್ರಿ विजिट देके जाएगा ನೋಡ್ಕೇಶನ್ ಹೋಗ್ಬೋದು. ನೋಡ್ರಿ ಗೋವಾದಿಂದ ಲೊಕೇಶನ್ ಹುಡ್ಕೊಂಡು ಮೂಡ್ಗಲ್ವರೆಗೂ ಬಂದಾರ. ನಾವು ಇಲ್ಲೇ ಕರ್ನಾಟಕ ಇದ್ದು ಇಟ್ಟು ರೆಸ್ಟ್ ತಗೋತೀವಿ ನೋಡಕ್ಕೆ. ಎಲ್ಲ ಗೋವಾಲಿಂದ ಬಂದಾರ ಸರ್ ಅವರು, ಫ್ಯಾಮ್ಲಿ ಸಮೇತ ಬಂದಾರ. ನಾವು ಒಳಗಡೆ ಹೋಗಿ ನೋಡಮಂತ ಕೆಳಗೆ ಹಿಡಿದು ನೀರಾಗ ಹಾಯ್ಸಿ ಹೋಗ್ಬೇಕು. ನೀರು ಆಗ್ಯಾವಪ್ಪ. ನಮ್ಮ ದೊಡ್ಡ ಮಂದಿಗೆ ಇವತ್ತು ಮೂಡ್ಗಲ್ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಬಂದೀನಿ. ನಿಮಗೆ ಹೆಂಗೆ ಅನಿಸ್ಲತ್ತದ ಗೊತ್ತಿಲ್ಲ, ಬಟ್ ನನಗಂತೂ ಸಿಕ್ಕಾಪಟ್ಟು ಒಂದು ವೈಬ್ ಬೇರೆನೇ ಒಂದು ಥರ ಫೀಲ್ ಆಗ್ಲತ್ತದ ಇಲ್ಲಿ. ಅಂದರೆ ಇಷ್ಟು ದೂರ ಈ ಥರ ಟ್ರಾವೆಲ್ ಮಾಡ್ಕೊತು ರಿಸ್ಕ್ ತೊಗೊಂಡು ಹೆವಿ ರಿಸ್ಕ್ ತೊಗೊಂಡು ಬಂದೀವಿ. ಸಿಕ್ಕಾಪಟ್ಟು ಅಂದರೆ ಸಿಕ್ಕಾಪಟ್ಟು ರಿಸ್ಕ್ ತೊಗೊಂಡು ಬಂದೀವಿ. ಈ ಒಂದು ಟೆಂಪಲ್ಗೆ ಭೇಟಿ ಕೊಡ್ಬೇಕಂತೇಳಿ ಓಹ್ ಇಲ್ಲೇ ಇದಾರಲ್ರಿ. ನಿಮ್ಮದು ಬೈಕ್ ಎಲ್ಲಿ ಕಾಣಲಿಲ್ಲ? ಸ್ಕೂಟಿ ಮ್ಯಾಲೆ ಹೋಗಿದ್ರಿ? ಇಲ್ಲ ನಿಮ್ಮದು ಇಲ್ಲಿ ಎಲ್ಲೂ ಸ್ಕೂಟಿ ಕಾಣಲಿಲ್ಲ. ನೋಡಿ ಸ್ಥಳ ಪುರಾಣ ಇತ್ತು ಇಲ್ಲಿ. ನೋಡು ವಿಡಿಯೋ ಮಾಡು, ಎಲ್ಲ ಗೊತ್ತದೆ. ಇದೊಂದು ತೊಗೊಂಬರ್ತೀನಿ, ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ ನಿಮ್ಗೆ ಡೀಟೇಲ್ಸಾಗಿ. ಒಟ್ಟ ಎಲ್ಲಿ ಗೂಗಲ್ನಾಗ ಎಲ್ಲಿ ಸಿಗಲ್ಲ. ನಾನು ಸಿಕ್ಕಾಪಟ್ಟೆ ಸರ್ಚ್ ಮಾಡೀನಿ, ಗೂಗಲ್ನಾಗ ಎಲ್ಲಿ ಸಿಕ್ಕಿಲ್ಲ. ಇಲ್ಲಿ ಇದು ಯಾರು ಬರ್ದಿದ್ರಿ? ಅದು ರಾಘವೇಂದ್ರ ಗುಂಜತೆ ಅಂತೇಳಿ ಪ್ರಧಾನ ಅರ್ಚಕರು ಮತ್ತು ಇಲ್ಲಿ ಮ್ಯಾನೇಜ್ಮೆಂಟ್. ಎಷ್ಟು ವರ್ಷ ಹೇಳಿದೆ? ಸ್ಕಂದ ಪುರಾಣದಲ್ಲಿ ಇದೆ ಇದ್ರ ಇತಿಹಾಸ. ಸ್ಕಂದ ಪುರಾಣ ಆಧಾರವಾಗಿ ಇಟ್ಸ್ಕೊಂಡು ಬಂದಿದೆ. ಅದರೊಳಗೆ ಫುಲ್ ಡೀಟೇಲ್ಸ್ ಇದೆ ನೋಡಿ. ಯಾರು ತಪಸ್ಸಿಗೆ ಬರ್ತಾರತ್ರ? ಇದು ಶಿವ ತಪಸ್ ಮಾಡಿ ಶಿವ ತಪಸ್ ಮಾಡೋ ಸ್ಥಳ ಅಂದ್ರೆ ಇದು ಶಿವನೇ ಬಂದು ತಪಸ್ ಮಾಡೋ ಉದ್ಭವ ಸ್ವಯಂ ಉದ್ಭವ ಆಗಿದ್ದು. ಹೌದಾ? ಅಂದ್ರೆ ಇದು ಯಾರೋ ಮಾಡಿರೋದಲ್ಲ ಇದು. ಬಾವಿ ಇದೆ, ಅದರೊಳಗೆ ಒಂದು ರುದ್ರದೇವರು ತಾನೇ ಸ್ವಯಂ ಜೊತೆ ಶಿವ ಹೀಗೆ ವಾಯು ವಿಹಾರಕ್ಕೋಸ್ಕರ ಹೀಗೆ ಭೂಮಿಗೆ ಬಂದಾಗ ಈ ಒಂದು ಸುಂದರವಾದ ಪ್ರಶಾಂತವಾದ ವಾತಾವರಣ ನೋಡಿ ದೇವರು ಅಲ್ಲಿ ತಪಸ್ಸಿಗೆ ಕೂರ್ತಾನೆ. ಅಲ್ಲಿ ತಪಸ್ಸಿಗೆ ಕೂತ ದೇವರು ಅಲ್ಲಿ ಐಕ್ಯಾಗಿ ಬಿಡ್ತಾರೆ. ನಂತರ ಅಲ್ಲಿ ಸಪ್ತ ನದಿಗಳು ದೇವರಿಗೆ ಉದ್ಭವ ಆಗ್ತದೆ. ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ಅಂತ 7 ನದಿಗಳು ಉದ್ಭವ ಆಗಿ ದೇವರಿಗೆ ಅಭಿಷೇಕ ಹರಿದು ಬರುವಂಥ ಪವಿತ್ರ ನೀರು ಹಾಗೆ ನಂಬಿಕೆ. ಇಲ್ಲಿ ಹೋಗ್ಬೋದ್ರಿ ಇವಾಗ? ನೀವು ಫೋಟೋ ತಗೊಳ್ಳಿ, ನಾ ಫೋಟೋ ತಗೊಂಡೆ ವಿಡಿಯೋ. ಅದಲ್ರಿ ಭಾರಿ ಫೇಮಸ್ ಅಂದ್ರೆ ಅಡಿಕೆ ಮರದ ಹಿಂಗಾರ ಅಡಿಕೆ ಮರದ. ಇದು ಹಿಂಗಾರದಲ್ಲಿ ಇದು ಮೊದಲು ಪೈರು ಏನ್ರಿ? ಈಗೆಲ್ಲ ಸಿಂಗಾರ ಹೋಗಂತಾರೆ, ಕೆಲವು ಸಿಂಗಾರ. ಹಿಂಗಾರ ಅಂತಾರೆ. ಹಿಂಗಾರ. ಇದು ಇಲ್ಲಿ ದೈವಕ್ಕೆ ಸಿಕ್ಕಾಪಟ್ಟೆ ಇದಲ್ಲ, ಬಾರಿ ಫೇಮಸ್. ನಮ್ಮ ಕರಾವಳಿ ಭಾಗದಲ್ಲಿ ಎಲ್ಲ ದೇವರಿಗೂ ಇದಿರ್ತಾರೆ. ಇದು ಎಲ್ಲ ದೇವರಿಗೂ ಇದು ಹೂವು ಸಮರ್ಪಣೆ ಮಾಡ್ತಾರೆ. ಅಡಿಕೆದ ಇದು ಅಭಿಷೇಕ ಮಾಡಕ್ಕೆ ಬಿಡ್ತಾರೆ. ತೊಂದ್ರೆ ನೀವು ಊಟ ಇದೇನು? ಏನು ಅದು ಎಣ್ಣೆ. ಊಟ ಅದು ಎಣ್ಣೆ ದೀಪಕ್ಕೆ ಹಚ್ಚಲಾಕ. ಊಟ ಮಾಡಿ ನಂತರ ತರ್ಬೋದು. ಲಾಸ್ಟ್ ಬಾ ಹೋಗೋಣ. ದಿವಸದಿಂದ ಒಬ್ರು ಬಂದು ಮಾಡ್ಕೊಂಡು ಶಿವ ತಪಸ್ ಮಾಡಿದಂಥ ಸ್ಥಳ ಅಂತ ನೋಡ್ರಿ. ಹೋಗ್ತೀವಿ ಅಂದರೆ ಶಿವ ಇಲ್ಲಿ ನೆಲೆಸ್ಯಾನ. ಇಲ್ಲಿ ಎಲ್ಲ ನೀವು ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಆದಷ್ಟು ಪುಣ್ಯದ ಕೆಲಸನೇ ಮಾಡಿರಿ. ಪಾಪ ಎಲ್ಲ ತೊಳಿಲಕ್ಕೆ ಇದನ್ನೇ ಆಗಲ್ಲ. ಆದಷ್ಟು ಪುಣ್ಯದ ಕೆಲಸ ಮಾಡಿದ್ರೆ ನೀವು ಬಂದು ಅಲ್ಲಿ ಇಲ್ಲಿ ನಾವು ತೀರ್ಥಕ್ಕೆಲ್ಲ ನಾವು ಹೋಗಿ ಭೇಟಿ ಕೊಟ್ರೆ ನಮ್ಮ ಪಾಪ
ಹೊಡ್ಕೊಂಡು ಹೋಗಲ್ಲ. ಅದಕ್ಕೆ ಆದಷ್ಟು ಒಳ್ಳೆಯದು. ತಪ್ಪು ಮಾಡಿರ್ತೀವಿ, ಎಲ್ಲ ಜೀವನದಾಗ ತಪ್ಪು ಮಾಡಿರ್ತೀವಿ. ಮುಂದೆಲ್ಲ ಅದೆಲ್ಲ ತಪ್ಪನ್ನು ಸಹಜ ತಪ್ಪಾಗೋದು. ತಪ್ಪು ತಿದ್ಕೋತ ಹೋಗ್ಬೇಕು. ಅದು ಬಿಟ್ಟು ನಾವು ಎಲ್ಲ ಪುಣ್ಯಕ್ಷೇತ್ರ ಮುಣಿಗೆದ್ದು ಒಟ್ಟ ಪಾಪ ಇದು ಆಗಲ್ಲ, ಪರಿಹಾರ ಆಗಲ್ಲ. ಆದಷ್ಟು ಅದಕ್ಕೆ ಇಲ್ಲಿ ಒಂದು ಟೆಂಪಲ್ ಬಂದೀವಿ. ನಮ್ಮನ್ನು ಆದಷ್ಟು ತಪ್ಪುಗಳಾಗಿರ್ತಾವೆ ಕ್ಷಮಿಸ್ಲಿ ಅಂತೇಳಿ, ಸಾಧ್ಯ ಶಿಕ್ಷಿಸ್ಲಿ. ಮಾಡಿರ್ತೀವಿ ಒಂದು ಮಾಡೋಕ್ಕೆ ಅನುಭವಿಸ್ಲೇಬೇಕು. ಖುದ್ದ ಶಿವನೇ ಇಲ್ಲಿ ಬಂದು ಈ ಒಂದು ಸ್ಥಳದೊಳಗೆ ತಪಸ್ಸು ಮಾಡಿ ಹೋಗ್ಯಾನಂತ. ಅಂದ್ರೆ ಇಲ್ಲಿ ಎಲ್ಲ ಅವರು ವಾಯುವಿಹಾರಕ್ಕಂತೇಳಿ ಬರ್ತಿರು ಗೋಲೋಕಕ್ಕೆ. ಆಗಿನ ಕಾಲದಾಗ, ಯಾಕಂದ್ರೆ 1000 ವರ್ಷಗಳ ಹಿಂದಲ್ಲ, ಆಗಿನ ಕಾಲದಾಗ ವಿಹಾರಕ್ಕಂತೇಳಿ ಬಂದಾಗ ಈ ಒಂದು ಪ್ರಕೃತಿ ಸೌಂದರ್ಯ ಅವ್ರಿಗೆ ಇಷ್ಟ ಆಗಿ ಇಲ್ಲೇ ನೆಲೆ ಊರಿ ಇಲ್ಲೇ ಒಂದು ದೇವಸ್ಥಾನದಾಗ ಇಲ್ಲೇ ಆಯ್ಕೆಗಾರ ಅವರು. ಅಂದರೆ ಇಲ್ಲೇ ಅವರಿಗೆ ಪೂಜೆ ಸಲ್ಲಿಸ್ತಾರೆ. ಇಲ್ಲಿ ಆದಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳಿಕೆ ಭಕ್ತ ನಂಬಿಕೆ. ಒಂದು ಸಿಕ್ಕಾಪಟ್ಟಿ ನೀರು ಒಳಗಂತರೂ ಒಂದು ಸ್ವಲ್ಪ ಅದಾವ, ನೀರು ಒಂದು ಮಲ್ಕಲ್ಪನ ಅದಾವ. ಅಲ್ಲಿ ಸಿಕ್ಕಾಪಟ್ಟಿ ಮೀನುಗಳು ಅದಾವ, ಹೋಗ್ಬೋದು. ಇಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಬರ್ಬೋದು. ನೀರು ಹಾಂ ಮೇನ್ ಅದಾವ. ಎಲ್ಲ ಶಿವನ ಭಕ್ತರೇನು? ಹಾಂ ರೀ ಶಿವನ ಭಕ್ತರೇನು? ಇರ್ಬೋದು. ಎಷ್ಟವ ರೀ ಮೇನ? ವಿಡಿಯೋ ಚಲೋ ಅದ. ನೀವು ಮಾಡುವಂಥ ಉದ್ಯೋಗ ಕ್ಷೇತ್ರ, ವ್ಯಾಪಾರ ಕ್ಷೇತ್ರ, ವ್ಯವಹಾರ ಕ್ಷೇತ್ರ, ಕೃಷಿ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಶಿಕ್ಷಣ ಎರಡು ಚಾಲು ಮಾಡಿದ್ವಿ, ಹೋಯ್ತು ದಿಷ್ಟೇ ಹೋಯ್ತು. ಏನೋ ಆಗಿಲ್ಲ, ಏನೋ ಆಗಿಲ್ಲ. A few moments later. ಜೂನಿಯರ್ NTR ಮತ್ತು ರಿಷಬ್ ಶೆಟ್ಟಿ ಅವರು ಎಲ್ಲ ಪ್ರಶಾಂತ್ ನೀಲ್ ಅವರು 3 ಮನುಷ್ಯರು ರೀಸೆಂಟಾಗಿ ಈ ದೇವಸ್ಥಾನಕ್ಕೆ ಕಾಂತಾರ ಮೂವಿ ಶೂಟಿಂಗ್ ಕಾಂತಾರ ಮೂವಿ ರಿಲೀಸ್ ಆಗಕ್ಕಿಂತ ಮುಂಚೆ ಬಂದು ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟಿದ್ದಾರೆ.